ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಕೇಳಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ, ಇನ್ನೇನು ಕೌನ್ಸೆಲಿಂಗ್ ಸ್ಟಾರ್ಟ್ ಆಗುತ್ತೆ, ಆಪ್ಷನ್ ಎಂಟ್ರಿನೂ ಕೂಡ ಎಂಡ್ ಆಗ್ತಿದೆ. ಅದಾದ್ಮೇಲೆ ಕೌನ್ಸೆಲಿಂಗ್ ನಲ್ಲಿ ರಿಸಲ್ಟ್ ಬರುತ್ತಲ್ವಾ, ಫಸ್ಟ್ ರೌಂಡ್ ಆಫ್ ಕೌನ್ಸೆಲಿಂಗ್ ನಲ್ಲಿ, ಅದಾದ್ಮೇಲೆ ಚಾಯ್ಸ್ ಎಂಟ್ರಿ ಅಂತ ಬರುತ್ತಂತೆ. ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಿದ್ರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಕಮ್ಮಿ ಟೈಮ್ ನಲ್ಲಿ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಕರೆಕ್ಟ್ ಆಗಿ ವಿಡಿಯೋನ ಕೊನೆವರೆಗೂ ನೋಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ, ಇವಾಗ ಫಸ್ಟ್ ರೌಂಡ್ ಆಫ್ ಕೌನ್ಸೆಲಿಂಗ್ ಆದ್ಮೇಲೆ ನಿಮ್ಗೆ ರಿಸಲ್ಟ್ ಬರುತ್ತಲ್ವಾ, ಅಲ್ಲಿ ನಿಮ್ಗೊಂದು ಕಾಲೇಜ್ ಅಲಾಟ್ಮೆಂಟ್ ಆಗಿರುತ್ತೆ. ಸೊ ಅಲಾಟ್ಮೆಂಟ್ ಆಗಿರುವಂತ ಒಂದು ಕಾಲೇಜ್ನಲ್ಲಿ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಅಂತ ಹೇಳ್ಬಿಟ್ಟು 3 ಆಪ್ಷನ್ಸ್ ಬರುತ್ತೆ. ಸೊ ಮೊದಲನೇದಾಗಿ ಚಾಯ್ಸ್ 1 ಅಂದ್ರೆ ಏನು ಅಂದ್ರೆ, ನಿಮಗೆ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ ಅಂದರೆ, ನನಗೆ ಆ ಕಾಲೇಜ್ ಇಷ್ಟ ಇದೆ, ಮುಂದಿನ ರೌಂಡ್ಗೆ ನಾನು ಪಾರ್ಟಿಸಿಪೇಟ್ ಮಾಡೋಕ್ಕೆ ಇಷ್ಟ ಇಲ್ಲ, ನನಗೆ ಆ ಒಂದು ಕಾಲೇಜ್ಗೆ ಹೋಗ್ತೀನಿ ನಾನು ಅಂದರೆ, ಇಮ್ಮಿಡಿಯೇಟಾಗಿ ನೀವು ಆ ಕಾಲೇಜ್ನಲ್ಲಿ ಆ ಒಂದು ಕೋರ್ಸ್ಗೆ, ಪರ್ಟಿಕ್ಯುಲರ್ ಕೋರ್ಸ್ಗೆ ಎಷ್ಟು ಫೀಸ್ ಅಲಾಟ್ಮೆಂಟ್ ಆಗಿರುತ್ತೋ ಅದನ್ನು ನೀವು ಪೇ ಮಾಡಿಬಿಟ್ಟು ಅಡ್ಮಿಷನ್ ಕಾಪಿನ ಡೌನ್ಲೋಡ್ ಮಾಡಿಕೊಂಡು ಕಾಲೇಜ್ಗೆ ಹೋಗ್ಬಿಟ್ಟು ರಿಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಇದನ್ನ ಚಾಯ್ಸ್ 1 ಅಂತ ಕರೀತಾರೆ. ಸೊ ಇದು ಒಂದ್ಸತಿ ನೀವು ಚಾಯ್ಸ್ 1 ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿದ್ದೀರಾ ಅಂದರೆ, ನೆಕ್ಸ್ಟ್ ಪ್ರೊಸೆಸ್ ಆ ಒಂದು ಕಾಲೇಜ್ ನೀವು ಅಡ್ಮಿಷನ್ ಆಗಲೇಬೇಕಾಗುತ್ತೆ. ಓಕೆನಾ? ನೆಕ್ಸ್ಟ್ ನೀವು ಸೆಕೆಂಡ್ ರೌಂಡ್ ಆಫ್ ಕೌನ್ಸೆಲಿಂಗ್ಗೆ, ಕಂಪ್ಲೀಟ್ ಕೌನ್ಸೆಲಿಂಗ್ ಇಂದ ಎಕ್ಸಿಟ್ ಆಗ್ಬಿಡ್ತೀರಾ. ಓಕೆ, ನಿಮ್ಗೆ ಇದು ಗೊತ್ತಾಯ್ತು ಅನ್ಸುತ್ತೆ. ಇಷ್ಟೇ ಚಾಯ್ಸ್ 1 ಅಂದ್ರೆ, ಇನ್ನೇನು ಇಲ್ಲ. ಓಕೆನಾ? ಎರಡನೇದಾಗಿ ಚಾಯ್ಸ್ 2 ಅಂದ್ರೆ ಏನು? ಚಾಯ್ಸ್ 2 ನಿಮಗೆ ಒಂದು ಕಾಲೇಜ್ ಅಲಾಟ್ಮೆಂಟ್ ಆಗಿರುತ್ತೆ ಕೌನ್ಸೆಲಿಂಗ್ ನಲ್ಲಿ ಫಸ್ಟ್ ರೌಂಡ್ ಅಲ್ಲಿ. ಸೊ ನೀವು ಚಾಯ್ಸ್ 2 ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅಂದ್ರೆ, ನನಗೆ ಈ ಕಾಲೇಜ್ ಇರಲಿ, ಬಟ್ ಆದ್ರೆ ಒಂದು ಆಪ್ಷನ್ ಆಗಿ ಇಟ್ಕೊಂತೀನಿ, ನಂಗೆ ಅಡ್ಮಿಷನ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಈ ಒಂದು ಕಾಲೇಜು, ಬಟ್ ಇರಲಿ, ಒಂದು ಆಸೆ ಇದೆ ಈ ಒಂದು ಕಾಲೇಜ್ ಮೇಲೆ, ನೆಕ್ಸ್ಟ್ ರೌಂಡಲ್ಲಿ ನೋಡೋಣ, ಸೆಕೆಂಡ್ ರೌಂಡಲ್ಲಿ ಏನಾನ ಒಳ್ಳೆ ಕಾಲೇಜ್ ಬಂತು ಅಂತ ಹೇಳೋದಾದ್ರೆ ಆ ಒಂದು ಕಾಲೇಜ್ಗೆ ನಾನು ಅಡ್ಮಿಷನ್ ಆಗ್ತೀನಿ, ಬಟ್ ಈ ಒಂದು ಕಾಲೇಜ್ ನನ್ನ ಪಕ್ಕದಲ್ಲಿ ಇರಲಿ ಅಂತ ಹೇಳಿ ಅರ್ಥ. ನಿಮ್ಗಿನ್ನ ಡೀಟೇಲ್ ಆಗಿ ಹೇಳಿದ್ರೆ, ಚಾಯ್ಸ್ 2ಗೆ ನೀವು ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅಂದರೆ, ನಿಮಗೆ ಇವಾಗ ಏನು ಅಲಾಟ್ಮೆಂಟ್ ಆಗಿರುತ್ತೆ ನೋಡಿ, ಆ ಒಂದು ಕಾಲೇಜ್ ಇರುತ್ತೆ ನಿಮ್ಮ ಹತ್ರ. ಓಕೆನಾ? ಬಟ್ ನೀವು ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ. ಒಂದು ವೇಳೆ ಅಲ್ಲೇ ನಿಮಗೆ ಒಳ್ಳೆ ಕಾಲೇಜ್ ಸಿಕ್ತು ಅಂದರೆ ಅದಕ್ಕೆ ಅಡ್ಮಿಷನ್ ಆಗ್ಬೋದು. ಅದು ಒಂದು ವೇಳೆ ನಿಮಗೆ ಒಳ್ಳೆ ಕಾಲೇಜ್ ಸಿಕ್ಕಿರೋದಕ್ಕೆ ಅಡ್ಮಿಷನ್ ಆಗಿದ್ದೀರಾ ಅಂದರೆ, ಇವಾಗ ಏನಿಲ್ಲ ಅಲಾಟ್ಮೆಂಟ್ ಆಗಿತ್ತು ನೋಡಿ, ನಿಮ್ಮ ಜೊತೆ ಕರ್ಕೊಂಬಂದ್ರಲ್ಲ ಕಾಲೇಜು, ಅದು ಡಿಲೀಟ್ ಆಗಿಬಿಡುತ್ತೆ, ಅದು ಹೊರಟೋಗ್ಬಿಡುತ್ತೆ. ಒಂದು ವೇಳೆ ನನಗೆ ಹೊಸ ಕಾಲೇಜ್ ಏನು ಅಲಾಟ್ಮೆಂಟ್ ಆಗಿದೆ ಸೆಕೆಂಡ್ ರೌಂಡಲ್ಲಿ, ಅದು ನನಗೆ ಇಷ್ಟ ಇಲ್ಲ ಗುರು, ನಾನು ಇವಾಗ ಫಸ್ಟ್ ರೌಂಡಲ್ಲಿ ಏನು ಅಲಾಟ್ಮೆಂಟ್ ಆಗಿತ್ತು ಕಾಲೇಜು ಅದೇ ಬೆಟರ್ ಇದೆ ಅಂತ ಅನ್ಸಿದ್ರೆ ನಿಮಗೆ ಅದೇ ಕಾಲೇಜ್ಗೆ ನೀವು ಅಡ್ಮಿಷನ್ ಆಗಬೇಕಾಗುತ್ತೆ ಸೆಕೆಂಡ್ ರೌಂಡಲ್ಲಿ. ಇದನ್ನ ಚಾಯ್ಸ್ 2 ಅಂತ ಕರೀತಾರೆ. ಚಾಯ್ಸ್ 3 ಅಂದರೆ ಇದಕ್ಕಿನ್ನ ಸಿಂಪಲ್ ಅಂತಾನೆ ಹೇಳ್ಬಹುದು. ನನಗೆ ಇವಾಗ ಏನು ಕಾಲೇಜ್ ಅಲಾಟ್ಮೆಂಟ್ ಆಗಿದೆ ನೋಡಿ, ಆ ಕಾಲೇಜ್ ನಾನು ಬಿಟ್ಬಿಡ್ತೀನಿ, ನನಗೆ ಬೇಕಾಗೇ ಇಲ್ಲ ಆ ಕಾಲೇಜು, ನಾನು ಸೆಕೆಂಡ್ ರೌಂಡ್ಗೆ ವಿತೌಟ್ ಕಾಲೇಜು ಹೋಗ್ತೀನಿ, ಅಲ್ಲಿ ನನಗೆ ಫ್ರೆಶ್ ಕಾಲೇಜ್ ಅಲಾಟ್ಮೆಂಟ್ ಆಗಲಿ ಅಂತ ಹೇಳಿ ಅರ್ಥ. ಇನ್ನು ಕ್ಲೀನಾಗಿ ಹೇಳಿದ್ರೆ, ಚಾಯ್ಸ್ 3 ನೀವು ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅಂದರೆ, ರಿಸಲ್ಟ್ ಬಂದಾದ್ಮೇಲೆ ಇವಾಗ ಏನು ಅಲಾಟ್ಮೆಂಟ್ ಆಗಿರುತ್ತೆ ನೋಡಿ, ಇದು ಕೌನ್ಸೆಲಿಂಗ್ನಲ್ಲಿ, ಫಸ್ಟ್ ರೌಂಡ್ ಆಫ್ ಕೌನ್ಸೆಲಿಂಗ್ನಲ್ಲಿ, ಆ ಒಂದು ಕಾಲೇಜ್ನ ನಾನು ಸೇರ್ಕೊಳ್ಳಲ್ಲ, ನಾನು ಸೆಕೆಂಡ್ ರೌಂಡ್ ಆಫ್ ಕೌನ್ಸೆಲಿಂಗ್ಗೆ ಆರಾಮಾಗಿ ಹೋಗ್ತೀನಿ ಅಂತ ಹೇಳಿ ಅರ್ಥ. ಓಕೆನಾ? ಈ ಒಂದು ಕಾಲೇಜ್ ನಿಮಗೆ ಡಿಲೀಟ್ ಆಗುತ್ತೆ, ಸೆಕೆಂಡ್ ರೌಂಡ್ ಆಫ್ ಕೌನ್ಸೆಲಿಂಗ್ಗೆ ನೀವು ಹೋಗ್ತೀರಾ. ಇಷ್ಟೇ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3. ಇನ್ನೇನ ನಿಮಗೆ ಡೌಟ್ ಇತ್ತು ಅಂತ ಹೇಳೋದಾದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಇನ್ನೂ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್, ವಂದೇ ಮಾತರಂ.